ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಎಸ್ ಗುರುಜಿ, ಇವಾಗಂತೂ ಕಾಮನ್ನು ನಾವು ಎಷ್ಟೇ ಒಳ್ಳೇದ್ ಮಾಡ್ತಾ ಇರ್ತೀವಿ ಅಂದ್ರೂ ಯಾರಾದ್ರೂ ಒಳ್ಳೇದ್ ಮಾಡೋದನ್ನ ಸಹಿಸಲ್ಲ ಅಂತಾನೆ ಹೇಳ್ಬೋದು ಇವಾಗ. ಹಾ, ಸೊ ಏನ್ ಮಾಡ್ಬೇಕಾಗಿರುತ್ತೆ? ನಮ್ದೇನೋ ತಪ್ಪಿರಲ್ಲ ಆವಾಗ, ಬಟ್ ಅದರಿಂದ ತೊಂದರೆ ಆಗ್ತಾ ಇರುತ್ತಲ್ಲ. ಹೊಟ್ಟೆ ಉರಿ ಯಾವ ಹಂತಕ್ಕೆ ಹೋಗುತ್ತೆ ಅಂದರೆ ಕೊಲೆನೂ ಆಗ್ತಕ್ಕಂಥ ಹಂತಕ್ಕೆ ಕೊಟ್ಟೋಗುತ್ತೆ. ಲಿವ್ ಆ್ಯಂಡ್ ಲೆಟ್ ಲೀವ್ ಅನ್ನೋದು ಒಂದು ಪದ ಸಾಮಾನ್ಯವಾಗಿ ಯೂಸ್ ಮಾಡ್ತಾರೆ. ಲಿವ್ ಆ್ಯಂಡ್ ಲೆಟ್ ಲೀವ್, ಅದರ ಅರ್ಥ ತುಂಬ ಜನಕ್ಕೆ ಗೊತ್ತಿಲ್ಲ. ಒಂದು ಕಡೆ ನಮಗೆ ಜಾತಕಗಳು ನಮ್ಮನ್ನು 6ನೇ ಮನೆ, 8ನೇ ಮನೆ, 12ನೇ ಮನೆ ನಮಗೆ ಸಮಸ್ಯೆ ಕೊಡ್ತಕ್ಕಂಥದ್ದು ಇದ್ದರೂ ಕೂಡ ನಾವು ಸಮಸ್ಯೆಗೆ ಒಳಗಾಗ್ತೀವಿ. ಹಾಗೆಯೇ ನಮಗೆ ಸಮಸ್ಯೆ ಮಾಡ್ತಕ್ಕಂಥ ಜನಗಳಿಗೂ ಕೂಡ ಅವ್ರಿಗೂ 6ನೇ ಮನೆ ನಡೀತಾ ಇರುತ್ತೆ, 11ನೇ ನಡೀತಾ ಇರುತ್ತೆ, 8 ನಡೀತಾ ಇರುತ್ತೆ, 11 ನಡೀತಾ ಇರುತ್ತೆ. 6ನೇ ಮನೆ, 11ನೇ ಮನೆ, ಯಾಕಂದರೆ ಜಗಳದಲ್ಲಿ ಅವನಿಗೆ ಲಾಭ, ಹೊಟ್ಟೆ ಉರಿಯಲ್ಲಿ ಲಾಭ 8, 11. ವೇದಲ್ಲಿ ಲಾಭ, ಅವನ ನಷ್ಟ, ನಾನು ಹೋಗಿದ್ದೀನಿ ಅವನು ಕೆಳಗಿಳಿಲಿ, ನಾನು ಮುಳುಗಿದ್ದೀನಿ ಅವನು ಮುಳುಗಲಿ. 12ನೇ ಮನೆ, 12, 11 ಇದಿರ್ತಕ್ಕಂಥ ಒಂದು ಮನುಷ್ಯನ ಒಂದು ಜಾತಕದ ಒಂದು ಡ್ರೈವ್ ಕರ್ಮಾನುಸಾರ ಇದ್ದರೂ ಕೂಡ ಭಗವಂತ ಅಲ್ಲೊಂದು ಚಂದ್ರ ಅಂತ ಒಂದು ಇಟ್ಟಿದ್ದಾನೆ. ಆ ಚಂದ್ರನಿಗೆ ವಿಮರ್ಶೆ ಅನ್ನೋ ಒಂದು ಪದನ ಇಟ್ಟಿದ್ದಾನೆ. ಆ ವಿಮರ್ಶೆ ಎಲ್ಲಿ ನಡೆಯಲ್ವೋ ಅಲ್ಲಿ ಸೌಮ್ಯತೆ ಕಳ್ಕೊಂಡು, ಸಾಮ್ಯತೆ ಕಳ್ಕೊಂಡು ಕ್ರೂರತ್ವ ಸ್ಟಾರ್ಟ್ ಆಗುತ್ತೆ. ಅದು ಗಂಡ ಹೆಂಡತಿ ಎಲ್ಲರೂ ಆಗಿರ್ಬೋದು, ಪೋಷಕರು ಮಗನಿಗೂ ಆಗ್ಬೋದು. ಅರ್ಥ ಮಾಡ್ಕೊಳ್ಳಿ, ಪೋಷಕ ಮತ್ತು ಮಗನಿಗೂ ಆಗ್ಬೋದು, ಅಣ್ಣ ತಮ್ಮಂದ್ರಿಗಾಗ್ಬೋದು, ಅಕ್ಕ ತಂಗಿರಿಗಾಗ್ಬೋದು. ಇದು ವಿಮರ್ಶೆ ಮತ್ತು ಸಮಾಧಾನ ಮತ್ತು ನನಗೆ ಬೇಕು ಅಂತಕ್ಕಂಥ ಒಂದು ಅಹಂ, ಅರಿಷಡ್ ವರ್ಗಗಳು ಅಂತ ಬರ್ತಕ್ಕಂಥದ್ದು ಬರುತ್ತಲ್ಲಿ. ಆ ಅರಿಷಡ್ ವರ್ಗಗಳಲ್ಲಿ 3ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆಗೆ ಇದನ್ನು ತೋರಿಸುತ್ತೆ. ಆದರೆ ಇದಕ್ಕೆ ಮೂಲ ಕಾರಣ ಯಾಕೆ ಅಂತ ನಾವು ಸಾಮಾನ್ಯವಾಗಿ ತುಂಬ ಜನ ಹಿಂದೂ ಧರ್ಮನ ಬೈತಾರೆ, ಆಮೇಲೆ ಈ ಜಾತಿ ವ್ಯವಸ್ಥೆ ಎಲ್ಲ ಬ್ರಾಹ್ಮಣರಿಂದ ಆಗಿದ್ದು ಅಂತ ಬೈತಾರೆ. ಆದರೆ ಸಂಸ್ಕೃತಿ ಅಂತ ಕಲಿತಕ್ಕಂಥದ್ದೇ ನಮ್ಮ ಶಾಸ್ತ್ರದಲ್ಲಿ ಕೆಲವು ವರ್ಗದ ಬ್ರಾಹ್ಮಣ ವರ್ಗದಲ್ಲಿ ಸಂಸ್ಕೃತಿ, ಅಲ್ಲಿ ಹೋಗ್ಬೇಡ, ಜಗಳ ಇದ್ದ ದೂರ ಬಂದ್ಬಿಡು, ಅವ್ನು ನಿನ್ನ ಹತ್ರ ದುಡ್ಡು ತೊಗೊಂಡ ಗಲಾಟೆ ಮಾಡೋಕ್ಕೆ ಬಂದ, ಸುಮ್ಮನೆ ಬಿಟ್ಬಿಡು, ಹೋದ್ರೆ ಹೋಗಲಿ ಬಿಡು, ಆ ಹೋದರೆ ಹೋಗಲಿ ಬಿಡು ಅನ್ನೋ ಡೆವಲಪ್ ಮಾಡ್ತಕ್ಕಂಥ ಪ್ರವೃತ್ತಿ ನಮ್ಮ ಶಾಸ್ತ್ರದಲ್ಲಿ ಕೆಲವು ಶಾಸ್ತ್ರಿಗಳಿಗೆ, ನಾನೆಲ್ಲ ಧರ್ಮದಲ್ಲಿ ಆ ವರ್ಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಹೇಳ್ತಾ ಇಲ್ಲ, ಅಲ್ಲಿ ಅದನ್ನು ಕಲಿಸಿಲ್ಲ. ಯಾವಾಗ ನಾವೆಲ್ಲರೂ ಕೂಡ ಇನ್ನೊಬ್ಬರಿಗೆ ಏನಾದ್ರು ನೋವು ಆಗೋದು ಬೇಡ, ನಾವು ಇನ್ನೊಬ್ಬರಿಗೆ ಮೋಸ ಮಾಡಬಾರ್ದು, ಅವನ ಕರ್ಮ, ಅವನು ಮಾಡ್ಕೊಂಡ ಹೋದ, ನನಗೆ ಮೋಸ ಮಾಡ್ದ, ಬಿಟ್ಬಿಡು, ಈ ಕಲ್ಚರ್ನ ಎಲ್ಲ ಕಡೆ ಬಂದರೆ ಯುದ್ಧ ನಡೆಯೋದೇ ಇಲ್ಲ. ಫಸ್ಟ್ ಆಫ್ ಆಲ್ US, ಇರಾನು ಮತ್ತು ಇಸ್ರೇಲಲ್ಲಿ ನಡೀತಾ ಇರ್ತಕ್ಕಂಥ ಯುದ್ಧ ಬೇರೆ ಅಲ್ಲ, ನಮ್ಮ ನಡುವೆ ನಡೀತಕ್ಕಂಥ ಯುದ್ಧಗಳು ಏನು ಬೇರೆ ಇಲ್ಲ. ಫಾರ್ ಎಕ್ಸಾಂಪಲ್, ಇವತ್ತಿನ ದಿವಸ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಕೈಲೂ ಬಂದೂಕ ಇದ್ದುಬಿಟ್ಟಿದ್ದರೆ ಎಷ್ಟೋ ಕೊಲೆಗಳಾಗೋಗಿರೋದು. ಬಂದೂಕ ಇಲ್ಲದೆ ಇರೋದು, ಕೈಯಲ್ಲಿ ಇಲ್ಲದೆ ಇರೋದ್ರಿಂದನೇ ಬದುಕ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಒಂದು ಅತ್ತೆಗೆ ಹತ್ರ ಒಂದು ಗನ್ನು, ಸೊಸೆ ಹತ್ರ ಒಂದು ಗನ್ ಕೊಟ್ಟು ನೋಡಿ, ಎಲ್ಲರ ಹತ್ರ ಎಷ್ಟು ಕೊಲೆಗಳು ನಡೆದೋಗಿರೋದು ಅಂತ ಗೊತ್ತಾಗ್ಬಿಡುತ್ತೆ. ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅಣ್ಣನಿಗೊಂದು ಗನ್ನು, ತಮ್ಮನಿಗೊಂದು ಗನ್ನು, ಎಷ್ಟು ಕೊಲೆಗಳು ನಡೀತವೆ ಪ್ರತಿಯೊಬ್ಬರ ಮನೆಯಲ್ಲೂ. ಅವ್ರವ್ರದ್ದು ಪರ್ಸ್ನಲ್ ಗನ್ ಇಟ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ ಒಬ್ಬ ಮನುಷ್ಯನ ಕ್ರೂರತ್ವ ಗೊತ್ತಾಗುತ್ತೆ. ನೀವೇ ಯೋಚನೆ ಮಾಡಿ. ಏನೂ ಸಿಗದಲೇ ಇವತ್ತು ಕೊಲೆಗಳು ಮಾಡ್ತೀವಿ. ಯಾವುದೋ ಒಂದು ಯಾರ ಜೊತೆನೋ ಹೋದರು, ಏನೋ ಒಂದು ಸಂಬಂಧಪಟ್ಟರು, ಆಯಿತು, ನನ್ನ ಜೊತೆ ಅವ್ರಿಗೆ ಆ ಅಮ್ಮ ಇಲ್ಲ ಅಥವಾ ಆ ಅಪ್ಪ ಇಲ್ಲ, ಬಿಟ್ಬಿಡ್ಬೇಕು, ತ್ಯಾಗ ಮಾಡಬೇಕು. ತ್ಯಾಗ ಮಾಡಿದ್ರೆ ನಿನಗೆ ಇನ್ನೊಂದು ಕಡೆ ಒಳ್ಳೆಯದಾಗುತ್ತೆ. ನೀನೇನು ಮಾಡ್ತೀಯ? ಹೋಗಿ